ಕುಮಟಾ ಪಟ್ಟಣದ ಕೃಷಿ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಕಟ್ಟಡ ಪಾಳು ಬಿದ್ದಿದ್ದು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಡುವಂತಾಗಿದೆ. ಹೌದು, ಕೆಲ ವರ್ಷಗಳ ಹಿಂದಷ್ಟೇ ಕೃಷಿ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಕಟ್ಟಡದಲ್ಲಿ ಕೃಷಿ ಡಿಪ್ಲೊಮಾ ಕಾಲೇಜ್ ನಡೆಯುತ್ತಿತ್ತು. ಇಲ್ಲಿನ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಕಾರಣಕ್ಕೆ ಈ ಕಾಲೇಜ್ ಸಿರಸಿಗೆ ಸ್ಥಳಾಂತರಗೊಂಡಿತು. ಸಿರಸಿಯ ಪ್ರಭಾವಿ ಜನಪ್ರತಿನಿಧಿಗಳ ಒತ್ತಡಕ್ಕೂ ಅಥವಾ ಅಲ್ಲಿನ ಪ್ರಭಾವಿ ಕೃಷಿಕರ ಲಾಭಿನೂ ಗೊತ್ತಿಲ್ಲ, ಕುಮಟಾದಲ್ಲಿದ್ದ ಕೃಷಿ ಡಿಪ್ಲೊಮಾ ಕಾಲೇಜ್ ಸಿರಸಿಗೆ ಸ್ಥಳಾಂತರಗೊಂಡಿತು. ಅದನ್ನು ತಡೆಯಬೇಕಿದ್ದ ಕುಮಟಾದ ಜನಪ್ರತಿನಿಧಿಗಳು ಮೂಕ ಪ್ರೇಕ್ಷಕರಾಗುವಂತಾಯಿತು. ಕುಮಟಾದಲ್ಲಿದ್ದಂತಹ ಕಾಲೇಜನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿಲ್ಲದ ಈ ಜನಪ್ರತಿನಿಧಿಗಳು ಈಗ ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿ ತೆರಳಿಕೆ ಆಗ್ತಾ ಇಲ್ಲ ಎಂದು ಜಿಲ್ಲೆಯ ಪ್ರಭಾವಿ ಜನಪ್ರತಿನಿಧಿಗಳನ್ನ ಲೇವಡಿ ಮಾಡುವ ಮಟ್ಟಿಗೆ ಅವರ ಬಾಯಿ ಚಪ್ಪಲ ತಿರಿಸಿಕೊಳ್ಳುತ್ತಾರೆ ಹೊರತು ತಮ್ಮ ಕ್ಷೇತ್ರದಲ್ಲಿದ್ದ ಎರಡೆರಡು ಕಾಲೇಜ್ ಈ ಕ್ಷೇತ್ರದಿಂದ ಬೇರೆಡೆಗೆ ಸ್ಥಳಾಂತರವಾದರೂ ಕೈಲಾಗದವರಂತೆ ಸುಮ್ಮನಾಗಿರುವುದನ್ನು ಅವರು ಮರೆತು ಬಿಟ್ಟರು. ಈಗ ಈ ಕೃಷಿ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಕಟ್ಟಡ ಪಾಳು ಬಿದ್ದು ಯಾರೂ ನಿರ್ವಹಣೆ ಮಾಡುವವರು ಇಲ್ಲದೆ ಅಕ್ರಮ ಚಟುವಟಿಕೆಗಳ ತಾಣವಾಗುವಂತಾಗಿದೆ. ಸುಮಾರು 1 ಎಕರೆಗಿಂತಲೂ ಅಧಿಕ ಜಾಗದಲ್ಲಿ ಮುಳ್ಳು ಪೊದೆಗಳು ಹರಡಿಕೊಂಡಿವೆ. ಕಾಂಪೌಂಡ್ ಗೋಡೆಗಳು ಬಿದ್ದು ಹೋಗಿದೆ. ಹಳೆಯ ಕಚೇರಿ ಆವರಣದಲ್ಲಿ ಅಕ್ರಮ ಚಟುವಟಿಕೆ ದಿನಾಲು ನಡೆಯುತ್ತದೆ ಎನ್ನುವುದಕ್ಕೆ ಅಲ್ಲಿ ಬಿದ್ದಿರುವ ಸಾರಾಯಿ ಬಾಟಲಿಗಳು, ಪ್ಯಾಕೆಟ್ಗಳೇ ಸಾಕ್ಷಿಯಾಗಿವೆ. ಇಸ್ಪಿಟ್ ಎಲೆಗಳು ಕೂಡ ಅಲ್ಲಿ ಕಾಣಸಿಗುವುದನ್ನು ನೋಡಿದರೆ ಜೂಜಾಟದ ತಾಣವಾಗಿಯೂ ಪರಿವರ್ತನೆಯಾದಂತಿದೆ. ದಾರಿ ಹೋಕರು ಕೆಲ ಪುಂಡರು ಅಲ್ಲಿಯೇ ವಿವಿಧ ಆಹಾರ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ತುಂಡು ಗುಂಡಿನ ಪಾರ್ಟಿ ಮಾಡುತ್ತಿರುವ ಆರೋಪವು ಕೇಳಿಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನೇರ್ ರೋಡ್ರಗಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ಅವರು, ನಾವು ಈ ಕಟ್ಟಡಕ್ಕೆ ಹೋದಾಗ ಪಾಳು ಬಿದ್ದ ಕೊಂಪೆಯಂತಾಗಿತ್ತೆ, ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ವಹಿಸದಿದ್ದರೆ ಪಟ್ಟಣದ ನಡುವೆಯೇ ಜೂಜಾಟದ, ಲೈಂಗಿಕ ಚಟುವಟಿಕೆಗಳ ಅಡ್ಡವಾಗಿ ಕೂಡ ಮಾರ್ಪಡುವ ಸಾಧ್ಯತೆ ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಇಲ್ಲ, ನಿಮ್ದು ಈ ಕೃಷಿ ಇದೆಲ್ಲ ಆವರಣದಲ್ಲಿ ಎಲ್ಲ ಒಂದು ಅಕ್ರಮ ಚಟುವಟಿಕೆ ಇದೆಲ್ಲ ನಡೀತಾ ಇದೆಯಲ್ಲ, ಈಗೇನು ಕ್ರಮ ತಗೊಂಡಿದ್ರಿ ಸರ್? ಇಲ್ಲಿವರೆಗೆ ನಮ್ಮ ಗಮನಕ್ಕೆ ಇದು ಯಾವುದೂ ಬಂದಿಲ್ಲ ಸರ್. ನಮ್ಮಲ್ಲಿ ವಾಚ್ಮ್ಯಾನ್ ಸಂಜೆ ಟೈಮು ಕಾಯೋಕ್ಕೆ ವಾಚ್ಮ್ಯಾನ್ ಇದ್ದಾನೆ. ಅವನಿಗೂ ನಾವು ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವನು ನಮ್ಗೆ ಇಲ್ಲಿವರೆಗೆ ಅವನು ಹಿಂಗೆ ನಡೀತಾ ಇದೆ ಅನ್ನೋದು ನಮಗೇನು ತಿಳಿಸಿಲ್ಲ ಇತ್ತು. ನೀವು ವಿಸಿಟ್ ಮಾಡಲಿಲ್ಲ ಇನ್ನು? ನಾವು ಸಂಜೆ ಟೈಮು ಒಂದ್ಸಲ ಬಂದು ಹೋಗ್ತೀವಿ. ನಮ್ದು 8 ಗಂಟೆ 7:30 8 ಗಂಟೆ ಸುಮಾರೆಲ್ಲ ಬಂದು ಹೋಗಿದೆ. ಆದರೆ ರಾತ್ರಿ 12 ಗಂಟೆಗೆ ಹಿಂಗೆಲ್ಲ ಬಂದಿಲ್ಲ ಇತ್ತು. ಅಲ್ಲ, ಅದರಲ್ಲಿ ಇಸ್ಪೀಟು, ಬಿಯರ್ ಬಾಟ್ಲೆಲ್ಲ ರಾಶಿ ರಾಶಿಯಾಗಿ ಬಿದ್ದಿದೆ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲಿವರೆಗೆ ಇಲ್ಲ ಸರ್. ಅಲ್ಲ, ಅಲ್ಲಿ ಬಿದ್ದಿದೆ ನೋಡ್ಬೇಕಲ್ಲ. ಈಗ ನೀವೇನು ಕ್ರಮ ತಗೊಳ್ತೀರಿ? ಇಲ್ಲ, ನಮ್ಮ ವಾಚ್ಮನ್ನಿಗೆ ಹೇಳಿ ಇದ್ರ ಬಗ್ಗೆ ಅವನಿಗೆ ಕರೆಕ್ಟ್ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತೀವಿ. ಪೊಲೀಸಿಗೂ ಕೂಡ ಒಂದು ಲೆಟರ್ ಬರ್ತದೆ, ಈ ರೀತಿ ಬೀಟಲ್ಲಿ ಒಂದು ಸ್ವಲ್ಪ ವಾಚ್ ಮಾಡೋದು ನಾವು. ಇದು ಕೃಷಿ ಸಂಶೋಧನಾ ವಿಸ್ತರಣಾ ಕೇಂದ್ರ. ಇಲ್ಲಿ ಏನಾಗಿದೆ ಕೇಳಿದ್ರೆ, ಇಲ್ಲಿ ಕಂಪ್ಲೀಟ್ ವಾಲೆಲ್ಲ ಸುಮಾರು ಆ ಕಡೆ ಒಡೆದೋಗಿದೆ ಅಂತ ಕೇಳಿದ್ರೆ ಇಲ್ಲಿ ಕೆಲವರು ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಅಂದರೆ ಬಿಯರ್ ಬಾಟ್ಲು ಮತ್ತು ಸಾರಾಯಿದು ಪ್ಯಾಕೆಟಲ್ಲಿ ಹೊತ್ತಾಗ್ತಾ ಇದ್ದಾರೆ. ರಾಶಿ ಬಿಯರ್ ಬಾಟ್ಲಿಗೆ ಅದೇ. ಮತ್ತು ನಾನು ಇವತ್ತೇನು ಮಾಡಿದೆ ಕೇಳಿದ್ರೆ, ನಮ್ಮ ಸರಿಗೆ ಹೇಳಿದೆ, ಅವ್ರು ಸ್ವಲ್ಪ ಮಾಹಿತಿ ಇಲ್ಲ. ಅಂದರೆ ಅಲ್ಲಿ ಗಾಡಿ ಇದ್ದಾರಂತೆ, ಯಾವುದೋ ಒಂದು ಸ್ವಲ್ಪ ನೋಡ್ತಾ ಇಲ್ಲ ಅಂದ್ರೆ ಅವರು. ಹಾಗಾಗಿ ಇದೇನಾಗಿದೆ ಕೇಳಿದ್ರೆ, ಬೀಟ್ ಪೊಲೀಸರು ಫಸ್ಟ್ ಅದನ್ನು ನೀವು ಇದು ಮಾಡಬೇಕು, ಕ್ರಮ ತಗೊಳ್ಬೇಕು. ಏನಾದರೂ ಕೇಳಿದ್ರೆ, ಇದು ಮೇನ್ ಹೈವೇ ಇಲ್ಲಿ. ನಾಳೆಗೆ ಏನಾರು ಒಂದು ಹೆಂಗಸರು ತಿರುಗಾಡ್ತಿದ್ದು, ನಾಳೆಗೆ ಅಕ್ರಮ ಚಟುವಟಿಕೆ ಏನಾರು ಒಂದು ಬಾನ್ಗಡಿ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಕೂಡಲೇ ಪೊಲೀಸ್ ಇಲಾಖೆ ಒಂದು ಕ್ರಮ ತಗೊಳ್ಬೇಕು. ಯಾಕೆ ಕೇಳಿದ್ರೆ, ನೀವು ಇದು ಮೇನ್ ಹೈವೇ ಇದು. ಮತ್ತು ಅಲ್ಲಿ ನೋಡಿದ್ರೆ ಒಳಗೆಲ್ಲ ರಾಶಿ ಇದಾಗ ಮತ್ತು ಅದು ಗಲೀಜು ಮಾಡಿ ಇಟ್ಟಿದ್ದಾರೆ. ಇಸ್ಪೀಟದು ಇದಿದೆ, ಅದು ಎಲ್ಲ ಭಾಳ ಇದೆ ಅದು. ಹಾಗಾಗಿ ಕೂಡಲೇ ಒಂದು ನೀವು ಅದ್ರ ಬಗ್ಗೆ ಈ ಕ್ರಮ ತಗೊಂಡು ಸಾರ್ವಜನಿಕ ಒಂದು ಅನುಕೂಲ ಮಾಡಿಕೊಡ್ಬೇಕು. ಒಟ್ಟಾರೆ ಇನ್ಮೇಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ವಹಿಸಿ ಕಟ್ಟಡದ ರಕ್ಷಣೆ ಮಾಡಿಕೊಳ್ಳುತ್ತಾರಾ ಅಥವಾ ಅನಾಥವಾಗಿ ಬಿಟ್ಟು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.